ಗದಗ ಜಿಲ್ಲೆಯಲ್ಲಿ ರಣ ಬಿಸಿಲಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಹೀಗಾಗಿ ಉತ್ತರ ಕರ್ನಾಟಕದ 9 ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರು ತಮ್ಮ ಕೆಲಸದ ಸಮಯವನ್ನು ಬದಲಾಯಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ರಣಬಿಸಿಲು ಆವರಿಸಿರುವಂತದ್ದು, ಅದರಲ್ಲಿ ಉತ್ತರ ಕರ್ನಾಟಕದ 9 ಜಿಲ್ಲೆಗಳಲ್ಲಿ ಈಗಾಗಲೇ ಸರ್ಕಾರಿ ನೌಕರರ ಸಮಯ ಕೂಡ ಬದಲಾವಣೆ ಮಾಡಿದೆ. ಆದರೆ ಗದಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಬಿಸಿಲು ಆವರಿಸ್ತಾ ಇದೆ. ಇಲ್ಲಿ ಸಮಯ ಬದಲಾವಣೆ ಮಾಡ್ತಾ ಇಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತಾ ಇರುವಂತದ್ದು. ನಾವಿವಾಗ ಗದಗ ಜಿಲ್ಲಾಡಳಿತದ ಮುಂಭಾಗದಲ್ಲಿದ್ದೇವೆ. ಇಲ್ಲಿರುವಂತಹ ಸರ್ಕಾರಿ ನೌಕರರು ಕೂಡ ಇವಾಗ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ನಮಗೂ ಕೂಡ ಸಮಯ ಬದಲಾವಣೆ ಮಾಡಿಕೊಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಬೆಳಗಿನ ಜಾವ 8ರಿಂದ 1:30 ಏನು ಇವಾಗ ಹೈದರಾಬಾದ್ ಕರ್ನಾಟಕ ಆಗಿರಬಹುದು ಮತ್ತು ಇವಾಗ 9 ಜಿಲ್ಲೆಗಳಲ್ಲಿ ಕೂಡ ಸಮಯ ಬದಲಾವಣೆ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಮಾಡಬೇಕಂತೇಳಿ ಈಗಾಗಲೇ ಗದಗ ಜಿಲ್ಲಾಡಳಿತ ಕೂಡ ಒಂದು ವಿಶೇಷ ಆದೇಶ ಹೊರಡಿಸಿದೆ. ಬಿಸಿಲಿನ ತಾಪಮಾನ ಹೆಚ್ಚಿಗೆ ಇದ್ದಾಗ ಹೊರಗಡೆ ಬರಬಾರದಂತೇಳಿ ನಾವು ಈ ಭಾಗದಲ್ಲಿ ಕೂಡ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ಜಿಲ್ಲಾಡಳಿತ ಭವನಕ್ಕೆ ಬರುವಂತಹ ಸಾರ್ವಜನಿಕರು ಕೂಡ ಆ ಕೊಡೆ ಹಿಡ್ಕೊಂಡು ಬಿಸಿಲಿನ ತಾಪದಿಂದ ರಕ್ಷಣೆ ಮಾಡಿಕೊಳ್ಳಲು ಸಾಕಷ್ಟು ಹರಸಾಹಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸರ್ಕಾರಿ ನೌಕರಸ್ಥರಿಗೂ ಕೂಡ ಇಲ್ಲಿ ಯಾವುದೇ ರೀತಿಯಿಂದ ಈ ಸಮಯದ ಬದಲಾವಣೆ ಆಗ್ತಾ ಇಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಆಗ್ತಾ ಇದೆ. ಹೀಗಾಗಿ 9 ಜಿಲ್ಲೆಗಳಲ್ಲಿ ಮಾಡಿದ್ದಾರೆ, ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಮಾಡಬೇಕಂತೇಳಿ ಇಲ್ಲಿಯ ಸರ್ಕಾರಿ ನೌಕರಸ್ಥರು ಆಗ್ರಹಿಸ್ತಾ ಇದ್ದಾರೆ. ಇವಾಗ 8ರಿಂದ 1:30 ಕೂಡ ಸಮಯ ಇದೆ. ಅದೇ ರೀತಿಯಾಗಿ ಗದಗ ಜಿಲ್ಲೆಯಲ್ಲಿ ಕೂಡ ಮಾಡಬೇಕು. ಇಲ್ಲಿ ಕೂಡ ಸಾಕಷ್ಟು ಉಷ್ಣಾಂಶ ಹೆಚ್ಚಿಗೆ ಆಗ್ತಾ ಇದೆ. ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಯಾವ ರೀತಿ 38, 39, 40 ಸೆಲ್ಸಿಯಸ್ ವರೆಗೂ ಕೂಡ ಉಷ್ಣಾಂಶ ಹೆಚ್ಚಿಗೆ ಆಗಿದೆ. ಅದೇ ರೀತಿಯಾಗಿ ಗದಗನಲ್ಲಿ ಕೂಡ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಕೂಡ ಸರ್ಕಾರಿ ನೌಕರಸ್ಥರ ಸಮಯ ಬದಲಾವಣೆ ಮಾಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಗದಗ ಜಿಲ್ಲೆಯಲ್ಲಿ ರಣ ಬಿಸಿಲಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಹೀಗಾಗಿ ಉತ್ತರ ಕರ್ನಾಟಕದ 9 ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರು ತಮ್ಮ ಕೆಲಸದ ಸಮಯವನ್ನು ಬದಲಾಯಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ರಣಬಿಸಿಲು ಆವರಿಸಿರುವಂತದ್ದು, ಅದರಲ್ಲಿ ಉತ್ತರ ಕರ್ನಾಟಕದ 9 ಜಿಲ್ಲೆಗಳಲ್ಲಿ ಈಗಾಗಲೇ ಸರ್ಕಾರಿ ನೌಕರರ ಸಮಯ ಕೂಡ ಬದಲಾವಣೆ ಮಾಡಿದೆ. ಆದರೆ ಗದಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಬಿಸಿಲು ಆವರಿಸ್ತಾ ಇದೆ. ಇಲ್ಲಿ ಸಮಯ ಬದಲಾವಣೆ ಮಾಡ್ತಾ ಇಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತಾ ಇರುವಂತದ್ದು. ನಾವಿವಾಗ ಗದಗ ಜಿಲ್ಲಾಡಳಿತದ ಮುಂಭಾಗದಲ್ಲಿದ್ದೇವೆ. ಇಲ್ಲಿರುವಂತಹ ಸರ್ಕಾರಿ ನೌಕರರು ಕೂಡ ಇವಾಗ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ನಮಗೂ ಕೂಡ ಸಮಯ ಬದಲಾವಣೆ ಮಾಡಿಕೊಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಬೆಳಗಿನ ಜಾವ 8ರಿಂದ 1:30 ಇವಾಗ ಹೈದರಾಬಾದ್ ಕರ್ನಾಟಕ ಆಗಿರಬಹುದು ಮತ್ತು ಇವಾಗ 9 ಜಿಲ್ಲೆಗಳಲ್ಲಿ ಕೂಡ ಸಮಯ ಬದಲಾವಣೆ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಮಾಡಬೇಕಂತೇಳಿ ಈಗಾಗಲೇ ಗದಗ ಜಿಲ್ಲಾಡಳಿತ ಕೂಡ ಒಂದು ವಿಶೇಷ ಆದೇಶ ಹೊರಡಿಸಿದೆ. ಬಿಸಿಲಿನ ತಾಪಮಾನ ಹೆಚ್ಚಿಗೆ ಇದ್ದಾಗ ಹೊರಗಡೆ ಬರಬಾರದಂತೇಳಿ ನಾವು ಈ ಭಾಗದಲ್ಲಿ ಕೂಡ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ಜಿಲ್ಲಾಡಳಿತ ಭವನಕ್ಕೆ ಬರುವಂತಹ ಸಾರ್ವಜನಿಕರು ಕೂಡ ಆ ಕೊಡೆ ಹಿಡ್ಕೊಂಡು ಬಿಸಿಲಿನ ತಾಪದಿಂದ ರಕ್ಷಣೆ ಮಾಡಿಕೊಳ್ಳಲು ಸಾಕಷ್ಟು ಹರಸಾಹಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸರ್ಕಾರಿ ನೌಕರಸ್ಥರಿಗೂ ಕೂಡ ಇಲ್ಲಿ ಯಾವುದೇ ರೀತಿಯಿಂದ ಈ ಸಮಯದ ಬದಲಾವಣೆ ಆಗ್ತಾ ಇಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಆಗ್ತಾ ಇದೆ. ಹೀಗಾಗಿ 9 ಜಿಲ್ಲೆಗಳಲ್ಲಿ ಮಾಡಿದ್ದಾರೆ, ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಮಾಡಬೇಕಂತೇಳಿ ಇಲ್ಲಿಯ ಸರ್ಕಾರಿ ನೌಕರಸ್ಥರು ಆಗ್ರಹಿಸ್ತಾ ಇದ್ದಾರೆ. ಇವಾಗ 8ರಿಂದ 1:30 ಕೂಡ ಸಮಯ ಇದೆ. ಅದೇ ರೀತಿಯಾಗಿ ಗದಗ ಜಿಲ್ಲೆಯಲ್ಲಿ ಕೂಡ ಮಾಡಬೇಕು. ಇಲ್ಲಿ ಕೂಡ ಸಾಕಷ್ಟು ಉಷ್ಣಾಂಶ ಹೆಚ್ಚಿಗೆ ಆಗ್ತಾ ಇದೆ. ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಯಾವ ರೀತಿ 38, 39, 40 ಸೆಲ್ಸಿಯಸ್ ವರೆಗೂ ಕೂಡ ಉಷ್ಣಾಂಶ ಹೆಚ್ಚಿಗೆ ಆಗಿದೆ. ಅದೇ ರೀತಿಯಾಗಿ ಗದಗನಲ್ಲಿ ಕೂಡ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಕೂಡ ಸರ್ಕಾರಿ ನೌಕರಸ್ಥರ ಸಮಯ ಬದಲಾವಣೆ ಮಾಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮನ್. ಗದಗ ಜಿಲ್ಲೆಯಲ್ಲಿ ರಣ ಬಿಸಿಲಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಹೀಗಾಗಿ ಉತ್ತರ ಕರ್ನಾಟಕದ 9 ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರು ತಮ್ಮ ಕೆಲಸದ ಸಮಯವನ್ನು ಬದಲಾಯಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ರಣಬಿಸಿಲು ಆವರಿಸಿರುವಂತದ್ದು, ಅದರಲ್ಲಿ ಉತ್ತರ ಕರ್ನಾಟಕದ 9 ಜಿಲ್ಲೆಗಳಲ್ಲಿ ಈಗಾಗಲೇ ಸರ್ಕಾರಿ ನೌಕರರ ಸಮಯ ಕೂಡ ಬದಲಾವಣೆ ಮಾಡಿದೆ. ಆದರೆ ಗದಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಬಿಸಿಲು ಆವರಿಸ್ತಾ ಇದೆ. ಇಲ್ಲಿ ಸಮಯ ಬದಲಾವಣೆ ಮಾಡ್ತಾ ಇಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತಾ ಇರುವಂತದ್ದು. ನಾವಿವಾಗ ಗದಗ ಜಿಲ್ಲಾಡಳಿತದ ಮುಂಭಾಗದಲ್ಲಿದ್ದೇವೆ. ಇಲ್ಲಿರುವಂತಹ ಸರ್ಕಾರಿ ನೌಕರರು ಕೂಡ ಇವಾಗ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ನಮಗೂ ಕೂಡ ಸಮಯ ಬದಲಾವಣೆ ಮಾಡಿಕೊಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಬೆಳಗಿನ ಜಾವ 8ರಿಂದ 1:30 ಇವಾಗ ಹೈದರಾಬಾದ್ ಕರ್ನಾಟಕ ಆಗಿರಬಹುದು ಮತ್ತು ಇವಾಗ 9 ಜಿಲ್ಲೆಗಳಲ್ಲಿ ಕೂಡ ಸಮಯ ಬದಲಾವಣೆ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಮಾಡಬೇಕಂತೇಳಿ ಈಗಾಗಲೇ ಗದಗ ಜಿಲ್ಲಾಡಳಿತ ಕೂಡ ಒಂದು ವಿಶೇಷ ಆದೇಶ ಹೊರಡಿಸಿದೆ. ಬಿಸಿಲಿನ ತಾಪಮಾನ ಹೆಚ್ಚಿಗೆ ಇದ್ದಾಗ ಹೊರಗಡೆ ಬರಬಾರದಂತೇಳಿ ನಾವು ಈ ಭಾಗದಲ್ಲಿ ಕೂಡ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ಜಿಲ್ಲಾಡಳಿತ ಭವನಕ್ಕೆ ಬರುವಂತಹ ಸಾರ್ವಜನಿಕರು ಕೂಡ ಆ ಕೊಡೆ ಹಿಡ್ಕೊಂಡು ಬಿಸಿಲಿನ ತಾಪದಿಂದ ರಕ್ಷಣೆ ಮಾಡಿಕೊಳ್ಳಲು ಸಾಕಷ್ಟು ಹರಸಾಹಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸರ್ಕಾರಿ ನೌಕರಸ್ಥರಿಗೂ ಕೂಡ ಇಲ್ಲಿ ಯಾವುದೇ ರೀತಿಯಿಂದ ಈ
ಸಮಯದ ಬದಲಾವಣೆ ಆಗ್ತಾ ಇಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಆಗ್ತಾ ಇದೆ. ಹೀಗಾಗಿ ಏನು 9 ಜಿಲ್ಲೆಗಳಲ್ಲಿ ಮಾಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಮಾಡಬೇಕಂತೇಳಿ ಇಲ್ಲಿಯ ಸರ್ಕಾರಿ ನೌಕರಸ್ಥರು ಆಗ್ರಹಿಸ್ತಾ ಇದ್ದಾರೆ. ಇವಾಗ ಏನು 8 ರಿಂದ 1 ಗಂಟೆ 30 ನಿಮಿಷದವರೆಗೂ ಕೂಡ ಸಮಯ ಇದೆ. ಅದೇ ರೀತಿಯಾಗಿ ಗದಗ ಜಿಲ್ಲೆಯಲ್ಲಿ ಕೂಡ ಮಾಡಬೇಕು. ಇಲ್ಲಿ ಕೂಡ ಸಾಕಷ್ಟು ಉಷ್ಣಾಂಶ ಹೆಚ್ಚಿಗೆ ಆಗ್ತಾ ಇದೆ. ಏನು ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಯಾವ ರೀತಿ 38, 39, 40 ಸೆಲ್ಸಿಯಸ್ ವರೆಗೂ ಕೂಡ ಉಷ್ಣಾಂಶ ಹೆಚ್ಚಿಗೆ ಆಗಿದೆ. ಅದೇ ರೀತಿಯಾಗಿ ಗದಗ್ನಲ್ಲಿ ಕೂಡ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಕೂಡ ಏನು ಸರ್ಕಾರಿ ನೌಕರಸ್ಥರ ಸಮಯ ಬದಲಾವಣೆ ಮಾಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ಜಿಲ್ಲೆಯಲ್ಲಿ ರಣ ಬಿಸಿಲಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಹೀಗಾಗಿ ಉತ್ತರ ಕರ್ನಾಟಕದ 9 ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರು ತಮ್ಮ ಕೆಲಸದ ಸಮಯವನ್ನು ಬದಲಾಯಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ರಣಬಿಸಿಲು ಆವರಿಸಿರುವಂತದ್ದು, ಅದರಲ್ಲಿ ಉತ್ತರ ಕರ್ನಾಟಕದ 9 ಜಿಲ್ಲೆಗಳಲ್ಲಿ ಈಗಾಗಲೇ ಸರ್ಕಾರಿ ನೌಕರರ ಏನು ಸಮಯ ಕೂಡ ಬದಲಾವಣೆ ಮಾಡಿದೆ. ಆದರೆ ಗದಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಬಿಸಿಲು ಆವರಿಸ್ತಾ ಇದೆ. ಇಲ್ಲಿ ಸಮಯ ಬದಲಾವಣೆ ಮಾಡ್ತಾ ಇಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತಾ ಇರುವಂತದ್ದು. ನಾವಿವಾಗ ಗದಗ ಜಿಲ್ಲಾಡಳಿತದ ಮುಂಭಾಗದಲ್ಲಿದ್ದೇವೆ. ಇಲ್ಲಿರುವಂತಹ ಸರ್ಕಾರಿ ನೌಕರರು ಕೂಡ ಇವಾಗ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ನಮಗೂ ಕೂಡ ಸಮಯ ಬದಲಾವಣೆ ಮಾಡಿಕೊಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಬೆಳಗಿನ ಜಾವ 8 ರಿಂದ 1:30 ಏನು ಇವಾಗ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಮತ್ತು ಏನು ಇವಾಗ 9 ಜಿಲ್ಲೆಗಳಲ್ಲಿ ಕೂಡ ಸಮಯ ಬದಲಾವಣೆ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಮಾಡಬೇಕಂತೇಳಿ ಈಗಾಗಲೇ ಗದಗ ಜಿಲ್ಲಾಡಳಿತನೂ ಕೂಡ ಒಂದು ವಿಶೇಷ ಆದೇಶ ಹೊರಡಿಸಿದೆ. ಬಿಸಿಲಿನ ತಾಪಮಾನ ಹೆಚ್ಚಿಗೆ ಇದ್ದಾಗ ಹೊರಗಡೆ ಬರಬಾರದಂತೇಳಿ ನಾವು ಈ ಭಾಗದಲ್ಲಿ ಕೂಡ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ಜಿಲ್ಲಾಡಳಿತ ಭವನಕ್ಕೆ ಬರುವಂತಹ ಸಾರ್ವಜನಿಕರು ಕೂಡ ಆ ಕೊಡೆ ಹಿಡ್ಕೊಂಡು ಏನು ಬಿಸಿಲಿನ ತಾಪದಿಂದ ರಕ್ಷಣೆ ಮಾಡಿಕೊಳ್ಳಲು ಸಾಕಷ್ಟು ಹರಸಾಹಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸರ್ಕಾರಿ ನೌಕರಸ್ಥರಿಗೇನು ಕೂಡ ಇಲ್ಲಿ ಯಾವುದೇ ರೀತಿಯಿಂದ ಈ ಸಮಯದ ಬದಲಾವಣೆ ಆಗ್ತಾ ಇಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಆಗ್ತಾ ಇದೆ. ಹೀಗಾಗಿ ಏನು 9 ಜಿಲ್ಲೆಗಳಲ್ಲಿ ಮಾಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಮಾಡಬೇಕಂತೇಳಿ ಇಲ್ಲಿಯ ಸರ್ಕಾರಿ ನೌಕರಸ್ಥರು ಆಗ್ರಹಿಸ್ತಾ ಇದ್ದಾರೆ. ಇವಾಗ ಏನು 8 ರಿಂದ 1 ಗಂಟೆ 30 ನಿಮಿಷದವರೆಗೂ ಕೂಡ ಸಮಯ ಇದೆ. ಅದೇ ರೀತಿಯಾಗಿ ಗದಗ ಜಿಲ್ಲೆಯಲ್ಲಿ ಕೂಡ ಮಾಡಬೇಕು. ಇಲ್ಲಿ ಕೂಡ ಸಾಕಷ್ಟು ಉಷ್ಣಾಂಶ ಹೆಚ್ಚಿಗೆ ಆಗ್ತಾ ಇದೆ. ಏನು ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಯಾವ ರೀತಿ 38, 39, 40 ಸೆಲ್ಸಿಯಸ್ ವರೆಗೂ ಕೂಡ ಉಷ್ಣಾಂಶ ಹೆಚ್ಚಿಗೆ ಆಗಿದೆ. ಅದೇ ರೀತಿಯಾಗಿ ಗದಗ್ನಲ್ಲಿ ಕೂಡ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಕೂಡ ಏನು ಸರ್ಕಾರಿ ನೌಕರಸ್ಥರ ಸಮಯ ಬದಲಾವಣೆ ಮಾಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ಜಿಲ್ಲೆಯಲ್ಲಿ ರಣ ಬಿಸಿಲಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಹೀಗಾಗಿ ಉತ್ತರ ಕರ್ನಾಟಕದ 9 ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರು ತಮ್ಮ ಕೆಲಸದ ಸಮಯವನ್ನು ಬದಲಾಯಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ರಣಬಿಸಿಲು ಆವರಿಸಿರುವಂತದ್ದು, ಅದರಲ್ಲಿ ಉತ್ತರ ಕರ್ನಾಟಕದ 9 ಜಿಲ್ಲೆಗಳಲ್ಲಿ ಈಗಾಗಲೇ ಸರ್ಕಾರಿ ನೌಕರರ ಏನು ಸಮಯ ಕೂಡ ಬದಲಾವಣೆ ಮಾಡಿದೆ. ಆದರೆ ಗದಗ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಬಿಸಿಲು ಆವರಿಸ್ತಾ ಇದೆ. ಇಲ್ಲಿ ಸಮಯ ಬದಲಾವಣೆ ಮಾಡ್ತಾ ಇಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತಾ ಇರುವಂತದ್ದು. ನಾವಿವಾಗ ಗದಗ ಜಿಲ್ಲಾಡಳಿತದ ಮುಂಭಾಗದಲ್ಲಿದ್ದೇವೆ. ಇಲ್ಲಿರುವಂತಹ ಸರ್ಕಾರಿ ನೌಕರರು ಕೂಡ ಇವಾಗ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ನಮಗೂ ಕೂಡ ಸಮಯ ಬದಲಾವಣೆ ಮಾಡಿಕೊಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಬೆಳಗಿನ ಜಾವ 8 ರಿಂದ 1:30 ಏನು ಇವಾಗ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಮತ್ತು ಏನು ಇವಾಗ 9 ಜಿಲ್ಲೆಗಳಲ್ಲಿ ಕೂಡ ಸಮಯ ಬದಲಾವಣೆ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಮಾಡಬೇಕಂತೇಳಿ ಈಗಾಗಲೇ ಗದಗ ಜಿಲ್ಲಾಡಳಿತನೂ ಕೂಡ ಒಂದು ವಿಶೇಷ ಆದೇಶ ಹೊರಡಿಸಿದೆ. ಬಿಸಿಲಿನ ತಾಪಮಾನ ಹೆಚ್ಚಿಗೆ ಇದ್ದಾಗ ಹೊರಗಡೆ ಬರಬಾರದಂತೇಳಿ ನಾವು ಈ ಭಾಗದಲ್ಲಿ ಕೂಡ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ಜಿಲ್ಲಾಡಳಿತ ಭವನಕ್ಕೆ ಬರುವಂತಹ ಸಾರ್ವಜನಿಕರು ಕೂಡ ಆ ಕೊಡೆ ಹಿಡ್ಕೊಂಡು ಏನು ಬಿಸಿಲಿನ ತಾಪದಿಂದ ರಕ್ಷಣೆ ಮಾಡಿಕೊಳ್ಳಲು ಸಾಕಷ್ಟು ಹರಸಾಹಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸರ್ಕಾರಿ ನೌಕರಸ್ಥರಿಗೇನು ಕೂಡ ಇಲ್ಲಿ ಯಾವುದೇ ರೀತಿಯಿಂದ ಈ ಸಮಯದ ಬದಲಾವಣೆ ಆಗ್ತಾ ಇಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಆಗ್ತಾ ಇದೆ. ಹೀಗಾಗಿ ಏನು 9 ಜಿಲ್ಲೆಗಳಲ್ಲಿ ಮಾಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಮಾಡಬೇಕಂತೇಳಿ ಇಲ್ಲಿಯ ಸರ್ಕಾರಿ ನೌಕರಸ್ಥರು ಆಗ್ರಹಿಸ್ತಾ ಇದ್ದಾರೆ. ಇವಾಗ ಏನು 8 ರಿಂದ 1 ಗಂಟೆ 30 ನಿಮಿಷದವರೆಗೂ ಕೂಡ ಸಮಯ ಇದೆ. ಅದೇ ರೀತಿಯಾಗಿ ಗದಗ ಜಿಲ್ಲೆಯಲ್ಲಿ ಕೂಡ ಮಾಡಬೇಕು. ಇಲ್ಲಿ ಕೂಡ ಸಾಕಷ್ಟು ಉಷ್ಣಾಂಶ ಹೆಚ್ಚಿಗೆ ಆಗ್ತಾ ಇದೆ. ಏನು ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಯಾವ ರೀತಿ 38, 39, 40 ಸೆಲ್ಸಿಯಸ್ ವರೆಗೂ ಕೂಡ ಉಷ್ಣಾಂಶ ಹೆಚ್ಚಿಗೆ ಆಗಿದೆ. ಅದೇ ರೀತಿಯಾಗಿ ಗದಗ್ನಲ್ಲಿ ಕೂಡ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಕೂಡ ಏನು ಸರ್ಕಾರಿ ನೌಕರಸ್ಥರ ಸಮಯ ಬದಲಾವಣೆ ಮಾಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ